ಹರಿಕಾಂತ್ ಅವರು ಮಾತಾಡ್ತಾ ಹೇಳಿದರು 96ರಿಂದಲೂ ಕೂಡ ಅವರು ಸಂಸದರಾಗಿ ಯಾವ ಸ್ವರೂಪದಲ್ಲಿ ಅವರು ಕೆಲಸವನ್ನು ಮಾಡ್ಕೊಂಡಿದ್ದಾರೆ, ನೆಗೆಟಿವ್ ಆದಂತಹ ವಿಚಾರಗಳನ್ನು ಹೇಗೆ ಅವರು ಪ್ರಸ್ತಾಪಿಸ್ತಾರೆ ಅಂದರೆ ಒಂದೇ ಒಂದು ಬಾರಿ ಸೋತಿರೋದು ಅವರು ಎಲೆಕ್ಷನ್ನಲ್ಲಿ. ಆದರೆ ನಿರಂತರವಾಗಿ ಉಳಿದಂತೆ ನಿರಂತರವಾಗಿ ಗೆದ್ದಿರುವಂತಹ ಅನಂತಕುಮಾರ್ ಹೆಗಡೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಬಹಳಷ್ಟು ವಿವಾದಿತ ಹೇಳಿಕೆಗಳ ಮೂಲಕವಾಗಿಯೇ ಚುನಾವಣೆಗೆ ಧುಮುಕ್ತಾ ಇರುವಂತಹ ರೀತಿಯಲ್ಲಿ ಕಂಡುಬರ್ತಾರೆ. ಇನ್ನೂ ಕೂಡ ಅವರಿಗೆ ಟಿಕೆಟ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಟಿಕೆಟ್ ಕೊಡುತ್ತೋ ಇಲ್ಲೋ ಭಾರತೀಯ ಜನತಾ ಪಕ್ಷ ಗೊತ್ತಿಲ್ಲ. ಯಾಕಂದರೆ ಭಾರತೀಯ ಜನತಾ ಪಕ್ಷ ತನ್ನ ಅಭ್ಯರ್ಥಿಗಳ ಆಯ್ಕೆಯನ್ನು ಇನ್ನಷ್ಟೇನು ಮಾಡಬೇಕಾಗಿದೆ. ಸಹಜವಾಗಿಯೇ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇರಬಹುದು, ಯಾಕಂದರೆ ಅವರು ಹಾಲಿ ಸಂಸದರಿದ್ದಾರೆ. ಇದು ಈ ಕಾರಣವನ್ನು ಹೊರತುಪಡಿಸಿದರೆ ಅವರ ಪರ್ಫಾರ್ಮೆನ್ಸು ಈ ಎಲ್ಲ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಆದರೆ ವಿವಾದಗಳನ್ನು ಹೇಗೆಲ್ಲ ಸೃಷ್ಟಿಸಬಹುದು ಅಂತ ಹೇಳುವಂಥದ್ದಕ್ಕೆ ಅನಂತಕುಮಾರ್ ಹೆಗಡೆ ಬೆಸ್ಟ್ ಎಕ್ಸಾಂಪಲ್ ರೀತಿ ನಮ್ಮ ಕಣ್ಣ ಮುಂದೆ ಕಾಣ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದು. ಅಂದಿನ ಕೆನರಾ ಇಂದಿನ ಉತ್ತರ ಕನ್ನಡ ಕ್ಷೇತ್ರ ಕಂಡ ಸುದೀರ್ಘ ಸಂಸದ ಅನಂತಕುಮಾರ್ ಹೆಗಡೆ 1996ರಿಂದಲೂ ನಿರಂತರ ಆಯ್ಕೆ. 1999ರಲ್ಲಿ ಮಾತ್ರ ಕಾಂಗ್ರೆಸ್ನ ಮಾರ್ಗರೆಟ್ ಆಳ್ವ ಆಗಿದ್ದು ಬಿಟ್ರೆ ಸುದೀರ್ಘ 27 ವರ್ಷಗಳಿಂದಲೂ ಉತ್ತರ ಕನ್ನಡ ಜನರ ಆಯ್ಕೆ ಇವರೇ. ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಗೆದ್ದಾಗ ಮಾತ್ರ ಮತದಾರರ ಕಣ್ಣಿಗೂ ಕಾರ್ಯಕರ್ತರ ಪಕ್ಷದ ಕೈಗೂ ಸಿಗ್ತಾರೆ, ಆಮೇಲೆ ಮಾಯವಾಗ್ಬಿಡ್ತಾರೆ ಅನ್ನೋ ಅಪವಾದ ಅನಂತಕುಮಾರ್ ಹೆಗಡೆ ಮೇಲಿದೆ. ಬಿಜೆಪಿ ಟೀಮ್ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಗಡೆ ಪ್ರಸಿದ್ಧಿ. ಹುಬ್ಬಳ್ಳಿ ಈದ್ಗಾ ಮೈದಾನದ ಹೋರಾಟವೇ ಹೆಗಡೆ ರಾಜಕೀಯ ಭವಿಷ್ಯದ ಬುನಾದಿ. ಕೇಸರಿ ಟೀಮ್ನ ಕಟ್ಟಾಳುವಾಗಿದ್ದು ಅಲ್ಲಿಂದಲೇ. ಇಂಥ ಹೆಗಡೆ ಮೊದಲಿನಿಂದಲೂ ಮಾಡ್ಕೊಳ್ತಿರೋದು ವಿವಾದಗಳೇ. 2015ರಲ್ಲಿ ಇಸ್ಲಾಂ ಧರ್ಮದ ವಿರುದ್ಧ ಹೇಳಿಕೆ ನೀಡಿದ್ದರು ಹೆಗಡೆ. ಎಲ್ಲಿವರೆಗೆ ಇಸ್ಲಾಂ ಇರುತ್ತೋ ಅಲ್ಲಿಯವರೆಗೂ ಭಯೋತ್ಪಾದನೆ ದೇಶದಲ್ಲಿ ಇರುತ್ತದೆಂದು ಹೇಳಿಕೆ ನೀಡಿದ್ರು. ಅಷ್ಟೇ ಅಲ್ಲ, ನನಗೆ ಇಸ್ಲಾಂ ಮತವೇ ಬೇಡ ಎಂದು ಚಾಲೆಂಜ್ ಮಾಡಿದ್ರು. 2017ರಲ್ಲಿ ಶಿರಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತನ್ನ ತಾಯಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡದ ಕಾರಣಕ್ಕೆ ವೈದ್ಯರ ಮೇಲೆ ಆಸ್ಪತ್ರೆಯಲ್ಲೇ ಹಲ್ಲೆ ಮಾಡಿದ್ರು. 2017ರಲ್ಲಿ ಪರೇಶ್ ಮೇಸ್ತಾ ಸಾವಿನ ಸಂದರ್ಭದಲ್ಲಿ ಬಿದ್ದ ರಕ್ತಕ್ಕೆ ನ್ಯಾಯ ಕೊಡದೆ ಬಿಡಲ್ಲ ಎಂದಿದ್ರು. 2018ರಲ್ಲಿ ಕೇಂದ್ರ ಸಚಿವರಾಗಿ ನಿಮ್ಮ ಕೊಡುಗೆ ಏನು ಎಂದು ಕೆಣಕಿದ್ದ ದಿನೇಶ್ ಗುಂಡೂರಾವ್ರನ್ನ ಮುಸ್ಲಿಂ ಮಹಿಳೆ ಹಿಂದೆ ಓಡಿದವ ಗುಂಡೂರಾವ್ ಎಂದು ಕಿಚಾಯಿಸಿದ್ರು. 2019ರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಆಗ ಸಂವಿಧಾನ ಬದಲಾಯಿಸಲು ತಾವು ಬಂದಿದ್ದೇವೆ, ಬದಲಾಯಿಸಿಯೇ ಬದಲಾಯಿಸುತ್ತೇವೆ ಎಂಬ ಅತಿ ದೊಡ್ಡ ವಿವಾದ ಹುಟ್ಟುಹಾಕಿದ್ರು. 2019ರಲ್ಲಿ ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರನ್ನು ಪ್ರವೇಶಿಸುವ ವಿರುದ್ಧ ಸ್ತ್ರೀ ದ್ವೇಷದ ಕಮೆಂಟ್ ಅನ್ನ ಹಿಂದೂಗಳ ಮೇಲೆ ಹಗಲು ಅತ್ಯಾಚಾರ ಎಂದು ಟೀಕಿಸಿ ವಿವಾದ ಮಾಡಿಕೊಂಡಿದ್ರು. 2019ರಲ್ಲಿ ರಾಹುಲ್ ಗಾಂಧಿ ಟೀಕಿಸುತ್ತಾ ಕಾಂಗ್ರೆಸ್ ಪ್ರಯೋಗಾಲಯದ ಹೈಬ್ರಿಡ್ ಉತ್ಪನ್ನ ಎಂದಿದ್ರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ NDA ಪರೀಕ್ಷೆ ಮಾಡಬೇಕು ಎಂದಿದ್ರು. 2020ರಲ್ಲಿ ಮಹಾತ್ಮ ಗಾಂಧಿಯನ್ನ ಟೀಕಿಸಿದ್ದರು ಹೆಗಡೆ. ಸ್ವಾತಂತ್ರ್ಯ ಹೋರಾಟವೇ ಒಂದು ನಾಟಕ, ಇಂತಹ ವ್ಯಕ್ತಿಯನ್ನು ಮಹಾತ್ಮ ಎಂದು ಹೇಗೆ ಕರೆಯುತ್ತಾರೆ ಎಂದು ಪ್ರಶ್ನಿಸಿ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. 2021ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹೋರಾಟ ನಡೆಯುವಾಗ ಆಸ್ಪತ್ರೆ ಮಾಡಿ ಅಂದ್ರೆ ಆಸ್ಪತ್ರೆ ಕಟ್ಟೋ ಕೆಲಸ ನಮ್ಮದಲ್ಲ ಎಂಬುದು ವಿವಾದವಾಗಿತ್ತು. ಇದಿಷ್ಟೇ ಅಲ್ಲ, ಇತ್ತೀಚಿನ 2 ಹೇಳಿಕೆಗಳು ವಿವಾದವೇ. ಬಾಬ್ರಿ ಮಸೀದಿಯಂತೆ ಭಟ್ಕಳದ ಚಿನ್ನದ ಪಳ್ಳಿಯು ನಾಶವಾಗುತ್ತೆ ಎಂಬ ಒಂದು ಮಾತು, ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಆಡಿದ ಏಕವಚನದ ಮಾತುಗಳು ಹೆಗಡೆ ವಿರುದ್ಧ ಕಾಂಗ್ರೆಸ್ ಕೆರಳಲು ಅಸ್ತ್ರಗಳಾದವು. ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ. ನಮಗೇನು ಮುಲಾಜ್ ಗಿಲಾಜ್ ಇಲ್ಲ, ಪತ್ರಿಕೆಯವ್ರು ನೇರವಾಗೇ ಬರ್ಕಳ್ರಿ. ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕೊಳ್ರಿ ಕೆಲವು ಮಂದಿ, ಏನೂ ತೊಂದರೆ ಇಲ್ಲ. ದೇಶದ ಮೂಲೆ ಮೂಲೆಗಳಲ್ಲಿ, ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ. ಅದನ್ನ ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ. ನಮ್ಮ ವಿರೋಧಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಲ್ಲ. ಯಾಕೆಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ, ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ, ಅದು ನಮ್ಮ ವಿರೋಧ. ರಾಮ ಜನ್ಮಭೂಮಿ ಇನ್ವಿಟೇಷನ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಮೊದಲ ಬಾರಿ ಸಂವಿಧಾನದ ಬಗ್ಗೆ ಹೇಳಿದಾಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. ಆಗ ಮಂತ್ರಿ ಸ್ಥಾನದಿಂದ ಕೊಕ್ ನೀಡಲಾಗಿತ್ತು. ಇದೀಗ ಲೋಕಸಭೆ ಹೊತ್ತಲ್ಲೇ ಸಂವಿಧಾನದ ಬಗ್ಗೆ ಮತ್ತೊಂದು ವಿವಾದವಾಗಿದೆ. ಏನು ಕ್ರಮ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಅನಂತಕುಮಾರ್ ಹೆಗಡೆಯವರ ಮಾತು, ವಿವಾದ, ಅವರು ಸೃಷ್ಟಿಸಿರುವಂತಹ ವಿವಾದಗಳು ಒಂದೆರಡಲ್ಲ. ಈ ರೀತಿಯಂಥ ವಿವಾದಗಳ ಮೂಲಕವಾಗಿಯೇ ಒಬ್ಬ ನಾಯಕನಾಗಿಯೂ ಕೂಡ ತಾನು ಬೆಳೀತಾ ಹೋಗ್ಬೋದು ಅನ್ನೋದನ್ನು ಬಹುಶಃ
ಅನಂತಕುಮಾರ್ ಹೆಗಡೆ ಒಂದು ರೀತಿಯಿಂದ ಎಕ್ಸಾಂಪಲ್ ರೀತಿಯಲ್ಲೂ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಮತ್ತೊಂದು ವಾಸ್ತವ, BJPಯನ್ನು ಕೂಡ ಅವರು ಅನೇಕ ಸಂದರ್ಭಗಳಲ್ಲಿ ಟೀಕೆಯ ವಿಚಾರದಲ್ಲಿ ಬಿಟ್ಟಿಲ್ಲ. ಹಿಂದೆ ಒಂದು ಮಾತನ್ನು ಹೇಳಿದರು, 2013 ಐ ಥಿಂಕ್, ಆಗ ಹೇಗೆ ಹೊರಗಿಂದ ಬಂದವರ ಮೂಲಕವಾಗಿ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನೋದನ್ನು ಹೇಳಿದಾಗ ಬಹಳ ಕೆಟ್ಟ ಪದಗಳ ಮೂಲಕವಾಗಿ ಈ ಹೊರಗಿಂದ ಬಂದಂತಹ ವ್ಯಕ್ತಿಗಳನ್ನು ಟೀಕೆ ಮಾಡಿದಂಥದ್ದು ಕೂಡ ಇತ್ತು. ಇದು 2012 ಅಥವಾ 2013ರಲ್ಲಿ ಅವರು ಆಡಿದಂತಹ ಮಾತು. ಇವೆಲ್ಲವೂ ಕೂಡ ಒಂದು ಭಾಗ. ಯಾಕಂದರೆ ಅವರು ಅದನ್ನು ಏನು ಹೇಳ್ತಾರೆ ಅಂದರೆ, ನಾನು ನೇರವಾಗಿ ಹೇಳೋನು, ಪತ್ರಿಕೆಯವ್ರು ಬೇಕಾದ್ರೆ ಬರ್ಕೊಳ್ಳಿ, ಮಾಧ್ಯಮದವ್ರು ಬೇಕಾದ್ರೆ ರಿಪೋರ್ಟ್ ಮಾಡ್ಕೊಳ್ಳಿ, ನಾನು ನೇರವಾಗಿ ಮಾತಾಡೋಣ. ಈ ನೇರ ಮಾತು ಅನ್ನುವಂಥದ್ದು ಈ ಸ್ವರೂಪದ ಮಾತಾಗಿ ಕೂಡ ಕಾಣುತ್ತೆ. ಜಸ್ಟ್ ನಾನು ಮಾತಾಡ್ತೀನಿ ಮಹೇಶ್ ಅವರು, ಜಸ್ಟ್ ಮಾತಾಡ್ತೀನಿ ಅವ್ರು ಕೊಡಿ ಒಂದು ಸೆಕೆಂಡ್ ಅವಕಾಶ ಕೊಟ್ಟಿದ್ದೀರಾ? ನಾಗರಾಜ್ ತಿದ್ದುಪಡಿಗಳು ಮಾತಾಡಿದ್ದಾರೆ. ಅರುಣ್ ಅವ್ರ ಜೊತೆ ಒಂದು ಮಾತಾಡ್ಸ್ಕೊಂಡು ಜಸ್ಟ್ ಅರುಣ್ ಅವ್ರ ಹತ್ರ ಒಂದ್ಸಲ ತಿದ್ದುಪಡಿಗಳ ಬಗ್ಗೆ ಮಾತಾಡಿದ್ದಾರೆ, ನಾನು ಉತ್ತರ ಕೊಡಬೇಕು. ಅನಂತಕುಮಾರ್ ಅದು ವಾಕ್ ಸ್ವಾತಂತ್ರ್ಯ ಬಿಟ್ಟು ವಿದೇಶಿ ನೆಲದಲ್ಲಿ ಹೋಗ್ಬಿಟ್ಟು ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಈಗ ಯಾರು ಮಾತಾಡಿದ್ರು? ವಿದೇಶಿ ನೆಲದಲ್ಲಿ ಹೋಗ್ಬಿಟ್ಟು ಈ ದೇಶದ ಬಗ್ಗೆ, ವಿದೇಶಿ ನೆಲದಲ್ಲಿ ಹೋಗ್ಬಿಟ್ಟು ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಆಶಯಗಳ ವಿರುದ್ಧ ಇದ್ರೆ ಇಲ್ಲಿ ಅನಂತಕುಮಾರ್ ಹೆಗಡೆ ಅವರು ವಿವಾದವನ್ನ ಮಾತಾಡುವಂಥದ್ದೇ ನೇರ ನುಡಿ ಅಂತ ಹೇಳುವಂಥ ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಾರೆ ಪ್ರತಿ ಬಾರಿಯೂ ಕೂಡ. ಈ ಎಲೆಕ್ಷನ್ ಹತ್ತಿರದಲ್ಲಿರುವಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಪ್ರಸ್ತಾಪಿಸಿರುವಂತಹ ವಿಚಾರಗಳು ಒಂದೆರಡು ಇಲ್ಲ. ಈಗ ಸಂವಿಧಾನದ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಹೇಳಿಕೆಯಿಂದ ನಾವು ಅಂತರ ಕಾಯ್ದುಕೊಳ್ತಿದ್ದೀವಿ ಅನ್ನುವಂಥ ಮಾತು ಅನೇಕ ಬಾರಿ BJP ಈ ಅನಂತಕುಮಾರ್ ಹೆಗಡೆ ಅವರ ವಿಚಾರದಲ್ಲಿ ಹೇಳಿದೆ, ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಾಗಾದ್ರೆ ಆಕ್ಷನ್ ಆಗಬೇಕಾದಂಥ ಅಗತ್ಯತೆ ಇರಲ್ವಾ? ಅರುಣ್ ಅವರೇ ಕೇಳ್ತಾರೆ. ಇನ್ನೊಂದ್ಸರ್ತಿ ಕೇಳ್ತೀರಾ ಪ್ರಶ್ನೆ? ಇಲ್ಲಿ ಅನಂತಕುಮಾರ್ ಹೆಗಡೆ ಅವರ ಮಾತುಗಳು ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ವಿವಾದ ಆದಾಗ BJP ಹೇಳುತ್ತೆ ನಾವು ಅಂತರ ಕಾಯ್ದುಕೊಳ್ತೀವಿ, ಇದು ಅವರ ವೈಯಕ್ತಿಕ ಹೇಳಿಕೆ. ಸಂವಿಧಾನದ ಬದಲಾವಣೆ ವಿಚಾರವನ್ನು ಹಿಂದೆ ಅವರು ಹೇಳಿದ್ರು, ಸ್ಮೃತಿಗಳ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರು. ಈ ರೀತಿಯಾಗಿ ಹೇಳುವಂತ ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸೋದಕ್ಕೆ ಅಂತ ಹೇಳಿದ್ರು. ಅಂತರ ಕಾಯ್ದುಕೊಳ್ತಾರೆ, ಆದ್ರೆ ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇಲ್ವಾ? ಹಂಗಾದ್ರೆ ಒಂದು ಪಕ್ಷಕ್ಕೆ ತನ್ನದೇ ಆದ ನಿಲುವುಗಳಿರುತ್ತೆ, ತನ್ನದೇ ಆದ ಪಾಲಿಸಿಗಳಿರುತ್ತೆ. ಆ ತರ ಇರುವಾಗ ಒಬ್ಬ ಸಂಸತ್ ಸದಸ್ಯ, ಫಾರ್ಮರ್ ಮಿನಿಸ್ಟರ್ ಕೂಡ ಅವ್ರು ಹೇಗೆ ಮಾತಾಡ್ಬೇಕು, ಪಕ್ಷದ ಚೌಕಟ್ಟಿನ ಒಳಗಡೆ ಮಾತಾಡ್ಬೇಕು, ಪಕ್ಷದ ನಿಲುವೇನಿದೆ ಅದರ ಪ್ರಕಾರ ತಾನು ಮಾತಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಒಬ್ಬ ಇಷ್ಟು ವರ್ಷ ಸಂಸದ ಆಗಿರುವಂತಹ ಒಬ್ಬ ಮನುಷ್ಯ ಈ ರೀತಿ ಮಾತಾಡೋದು, ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ ಮತ್ತು ಗಾಂಧಿ ಮತ್ತೆ ಗೋಡ್ಸೆ ಇನ್ನಿತರ ವಿಚಾರಗಳ ಬಗ್ಗೆ ಹೀಗೆ ಮಾತಾಡಿದಾಗ ಯಾವುದೇ ಪಕ್ಷ ಆಗಲಿ ಅದು ಒಂದು ಸ್ಪಷ್ಟ ನಿರ್ಧಾರವನ್ನ ಕೈಗೊಳ್ಬೇಕಾಗತ್ತೆ. ಆದ್ರೆ ಅದು ಅವರ ವೈಯಕ್ತಿಕ ವಿಚಾರ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋದು, ನಾವು ಅವ್ರ ಬಗ್ಗೆ ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಒಂದು ಸೂಚನೆ ಕೂಡ ಕೊಡುತ್ತೆ ಈ ಒಂದು ಪಕ್ಷದ ಒಂದು ನಿಲುವು. ನಾನ್ ಹೇಳಿದ್ದೇನೆಂದ್ರೆ, ಒಬ್ಬ ವ್ಯಕ್ತಿ ಯಾವಾಗ ಒಬ್ಬ ಪಕ್ಷದ ಕಾರ್ಯಕರ್ತ ಆಗ್ಲಿ ಅಥವಾ ಅವ್ರ ಮಂತ್ರಿ ಆಗ್ಲಿ ಅಥವಾ ಸಂಸದ ಆಗ್ಲಿ ಅಥವಾ MLA ಆಗ್ಲಿ ಈ ರೀತಿಯ ಒಂದು ಹೇಳಿಕೆ ಕೊಟ್ಟಾಗ ಸ್ಪಷ್ಟ ನಿಲುವು ತಗೊಂಡು ಒಂದೇ ಅವ್ರನ್ನ ಪಾರ್ಟಿಯಿಂದ ಹೊರಗಡೆ ಹಾಕ್ಬೇಕು ಅಥವಾ ಅವ್ರಿಗೆ ಚೀಮಾರಿ ಹಾಕ್ಬೇಕು ಅಥವಾ ಪಕ್ಷದ ನಿಲುವು ಏನಿದೆ ಈ ಒಬ್ಬ ಸಂಸದನ ಬಗ್ಗೆ ಅನ್ನೋದು ಈ ಪಕ್ಷ ಒಂದು ಸ್ಪಷ್ಟೀಕರಣ ನೀಡ್ಬೇಕಾಗತ್ತೆ. ಆತರ ಒಂದು ಸ್ಪಷ್ಟೀಕರಣ ನೀಡ್ದೇನೆ ಕೇವಲ ಅಂತರ ಕಾಯ್ಕೊಳ್ತೀವಿ, ಅದು ಅವರ ಪರ್ಸನಲ್ ಒಪಿನಿಯನ್ ಅಂತ ಹೇಳೋದು ಒಂದು ರೀತಿಯ ಜಾರಿಕೆಯ ಒಂದು ಮನೋಭಾವ ಅಂತ. ಅರುಣ್ ಅವರೇ, ಒಂದು ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳುವಂತ ಕೂಗಲ್ಲಿನ ಜನಸಮುದಾಯದಿಂದ ಬಂದಾಗ್ಲೂ ಕೂಡ ಆಸ್ಪತ್ರೆ ಕಟ್ಟೋದು ಸಂಸದರ ಕೆಲಸ ಅಲ್ಲ ರೀ ಅನ್ನುವಂಥ ಮಾತನ್ನ ಹೇಳ್ತಾರೆ ಇವರು ಜನಪ್ರತಿನಿಧಿ. ಮತ್ತೊಂದು ಕಡೆಯಲ್ಲಿ ಈ ರೀತಿಯಾದಂತಹ ಮಾತುಗಳನ್ನ ಜನರ ನಡುವೆ ಹೇಳುವಂತಹ ಅಂಶಗಳು, ಅದು ಕೋಟ್ ಮಾಡ್ತಾ ಹೋದ್ರೆ ಅನೇಕ ಅಂಶಗಳು ಕೋಟ್ ಮಾಡ್ಬೋದು ಇಲ್ಲಿ. ಯಾಕಂದ್ರೆ ಒಂದೆರಡು ಬಾರಿ ಹೇಳಿದ್ದಲ್ಲ,
ಬಾಯಿ ತಪ್ಪಿ ಹೇಳ್ತಾ ಇರುವಂತದ್ದು ಅಲ್ವೇ ಅಲ್ಲ. ಅವರ ಪ್ರಕಾರ ಇದು ನೇರ ನುಡಿ ಅಂತ ಅವರು ಅದನ್ನ ವ್ಯಾಖ್ಯಾನ. ಪ್ರಸಾದ್, ಇದನ್ನ ಸೆಲೆಕ್ಟಿವ್ ಆಗಿ ಚರ್ಚೆ ನೋಡಿ. ಒಂದ್ ವಿಷಯ ಹೇಳ್ತೀನಿ ಕೇಳಿ. ಸರ್, ಪದೇ ಪದೇ ಅನೇಕ ಜನ ಡಿಬೇಟ್ ಆಗಲ್ಲ ಇದು. ಅನೇಕ ಜನ ವ್ಯಕ್ತಿಗಳು ಆಗೋದಿಲ್ಲ. ಮಹೇಶ್ ಡಿಬೇಟ್ ಅಲ್ಲ ಇದು. ಅರುಣ್ ಅವ್ರು ಮಾತಾಡ್ತಿದ್ರೆ ಕೊಟ್ಟವ್ರಿ. ಅವ್ರು ಹೇಳಿದ್ರು ನಿಮ್ ಪಕ್ಷದ ನಿಲ್ಲು ಏನಂತ ಹೇಳಿ ನೀವು ಪತ್ರ ಕರೆದ್ರಿ. ನಮ್ಮ ಕಾಂಗ್ರೆಸ್ ಪಾರ್ಟಿ ಸೇರಿದ ಅವರು ಈಗ ನ್ಯೂಟ್ರಲ್ ಪರ್ಸನ್ ಅವ್ರು ಹೇಳ್ತಾರೆ ನಿಮ್ ಪಕ್ಷ ಪಕ್ಷ ಯಾಕೆ ಸಹಿಸಿಕೊಂಡಿದೆ? ಪಕ್ಷ ಯಾಕೆ ಸಹಿಸಿಕೊಂಡಿದೆ? ಜಾರ್ಕೊಳ್ತಿರುವಂತದ್ದಾಯ್ತಲ್ಲ, ಹಾಗಾದ್ರೆ ಯಾಕೆ ಆಕ್ಷನ್ ತಗೊಳ್ತಿಲ್ಲ? ಗಾಂಧಿ ವಿರುದ್ಧ ಮಾತಾಡಿದಾಗ್ಲೂ ಅಂತರ ಕಾಯ್ದುಕೊಳ್ತೀರಿ. ನಾವು ಬಂದಿರೋದೇ ಸಂವಿಧಾನ ಬದಲಿಸೋದಿಕ್ಕು ಅಂತ ಹೇಳಿದಾಗ್ಲೂ ಅಂತರ ಕಾಯ್ದುಕೊಂಡಿದ್ದೀರಿ. ಅಂತರ ಸಂವಿಧಾನದಲ್ಲಿ ಯಾವ್ದಾರು ಈ ತರದ ಮಾತಾಡಬಾರ್ದು ಹೇಳ್ತೀರಾ ನೀವು? ವಾಕ್ ಸ್ವಾತಂತ್ರ್ಯದ ಬಗ್ಗೆ ಇದು ವಾಕ್ ಸ್ವಾತಂತ್ರ್ಯ, ಇದು ವಾಕ್ ಸ್ವಾತಂತ್ರ್ಯ, ಇದು ಮಾನಸಿಕ ಕಳ್ಕೊಂಡಿರ್ತಕ್ಕಂಥವ್ರು. ನಿಮ್ಮ ನಾಯಕರೇ ಒಬ್ರು ಹೇಳಿದ್ದಾರೆ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಿರುವಂತಹ ಮಾತು. ಪಕ್ಷ ಇದನ್ನ ಅತ್ಯುಗ್ರ ಕ್ರಮ ಕೈಗೊಳ್ರಿ. ನಾವೊಂದು ಮಾತು ಹೇಳ್ತೇನೆ, ನಿಮ್ಗೊಂದು ಮಾತು ಹೇಳ್ತೇನೆ ನೋಡ್ರಿ. ನಮ್ದೊಂದು ಒಂದು ಪಾರ್ಲಿಮೆಂಟರಿ ಬೋರ್ಡ್ ಇರ್ತಕ್ಕಂಥ ಒಂದು ಮೊದಲು ನೋಟಿಸ್ ಇಶ್ಯೂ ಮಾಡಿ. ಮೊದಲು ಅವ್ರಿಗೆ ಆ ತರ ರಾಹುಲ್ ಗಾಂಧಿ ಮಾಡಿ ಟೀಕೆ ಮಾಡಿರ್ಬೋದು. ಟೀಕೆ ಮಾಡಿ ಸಂವಿಧಾನ ಎಂದು ಟೀಕೆ ಮಾಡಲ್ಲ. ಮೋದಿ ಅದಕ್ಕೆ ಸಂಸದರು ಇರುವಂತದ್ದು ಆಸ್ಪತ್ರೆ ಕಟ್ಸೋದಕ್ಕಲ್ಲ, ಯಾವುದಕ್ಕೂ ಅಲ್ಲ ಅಂತ ಹೇಳುವಂತವ್ರು ಇಂಥದಕ್ಕೆ ಬೇಕಾಗಿ ಸಂಸದರ. ಹಂಗಾದ್ರೆ ಮತ್ತೆ ಸರ್ ನಮಗೊಂದು ಅವಕಾಶ ಕೊಡಿ ಸರ್. ಅರುಣ್ ಅವರೇ ನಾನು ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ಇಲ್ಲಿ ಇರುವಂತದ್ದು ಈಗ ಅವರು ಹೇಳುವಂತಹ ಮಾತುಗಳು ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಎಲ್ಲೊಂದು ಹೋರಾಟ ನಡೆದಾಗ ಆಸ್ಪತ್ರೆ ಕಟ್ಸೋದು ನಮ್ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಮತ್ತಿನ್ನೇನಕ್ಕೆ ಸಂಸದರು ಇರುವಂತದ್ದು? ಲೋಕಸಭೆಯಲ್ಲಿ ಮಾತನಾಡುವಂತ ವಿಚಾರಕ್ಕೆ ಬಂದಾಗ ಮಾತನಾಡುವಂತ ಉದಾಹರಣೆಗಳು ಸಿಗುತ್ತೆ. ಎಲೆಕ್ಷನ್ ಟೈಮ್ ಬಂದಾಗ ಅನೇಕ ಸಂಸದರು ಅಥವಾ ಅವರು MLA-ಗಳಾಗಿರ್ಬೋದು ಅಥವಾ ಸಂಸದ ಆಗಿರ್ಬೋದು, ಅವರೊಂದು ರಿಪೋರ್ಟ್ ಕಾರ್ಡ್ ಕೊಡ್ತಾರೆ. ನಾನು ನನ್ನ ಅವಧಿನಲ್ಲಿ 5 ವರ್ಷಗಳಲ್ಲಿ ಏನೇನ್ ಮಾಡಿದ್ದೀನಿ, ಜನಕ್ಕೋಸ್ಕರ ಏನೇನು ಸರ್ಕಾರದಿಂದ ತಂದು ಜನರಿಗೆ ಮೂಲಭೂತ ವ್ಯವಸ್ಥೆಗಳೇನಿದೆ, ಅಥವಾ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಅಥವಾ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಆಸ್ಪತ್ರೆಗಳನ್ನು ಕಟ್ಟದ ಅಥವಾ ಸ್ಕೂಲ್ಗಳನ್ನು ಕಟ್ಟದ, ನಾನು ಏನೇನ್ ಮಾಡಿದ್ದೀನಿ, ನನ್ನ ಕಾರ್ಯಗಳು ಏನೇನಿದೆ, ಅದ್ರ ಮೇಲೆ ನೀವು ವೋಟ್ ಕೊಡಿ ಅಂತ ಸಂಸದರಾಗ್ಲಿ ಅಥವಾ ನಮ್ಮ MLA-ಗಳಾಗ್ಲಿ ಹೇಳ್ತಾರೆ. ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಪ್ರಿಂಟೆಡ್ ಆಗಿ ಕೊಡ್ತಾರೆ ಜನರಿಗೆ. ಇದು ನಮ್ಗೆ ನನ್ನ ಕೆಲಸದ ಆಧಾರದ ಮೇಲೆ ವೋಟ್ ಹಾಕ್ಲಿ ಅಂತ. ಆದ್ರೆ ಇಲ್ಲಿ ಒಬ್ಬ ಸಂಸದ ನಾನು ಆಸ್ಪತ್ರೆ ಕಟ್ಟೋದು ನನ್ನ ಕೆಲಸ ಅಲ್ಲ ಅಂದ್ರೆ ಅದು ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಜನಪ್ರತಿನಿಧಿಯಾಗಿ ಜನರಿಗೋಸ್ಕರ ಕೆಲಸ ಮಾಡುವಂತವನೇ ಒಬ್ಬ ಜನಪ್ರತಿನಿಧಿ. ಹಾಗೆ ಒಂದ್ ನಿಮಿಷ ಅರುಣ್ ಅವ್ರೆ ಕಂಟಿನ್ಯೂ ಮಾಡಿ. ಹೀಗಾಗಿರ್ಬೇಕಾದ್ರೆ ಒಬ್ಬ ಸಂಸದ ಹೀಗೆ ಹೇಳೋದು ಬಹಳ ಆಶ್ಚರ್ಯ ಆಗುತ್ತೆ. ಮಾತಾಡಿ ನಾಗರಾಜ್ ಅವರೇ, ಈಗ ನಾವು ಆಕ್ಷನ್ ಅದರಿಂದ ಅಂತರವನ್ನು ಕಾಯ್ದುಕೊಂಡಿದ್ವಿ, ಆಕ್ಷನ್ ತೆಗೆದುಕೊಳ್ತೀವಿ ನಾವು ಅಂತ ಹೇಳ್ಕೊಂಡು ಬಿಜೆಪಿಯವರು ಹೇಳ್ತಿದ್ದಾರೆ. ಸರ್, ಇದು ಮೊದಲನೇ ಬಾರಿ ಆಗಿದ್ರೆ ಈ ಮಾತುಗಳನ್ನು ನಂಬೋದು. ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡಿದ್ರೆ ರಾಜಕಾರಣ ಎಲ್ಲವನ್ನೂ ಬದಿಗೊತ್ತೋಣ. ಮಹಾತ್ಮ ಗಾಂಧಿಯವರ ಹೋರಾಟವನ್ನೇ ಅವ್ರು ಖಂಡಿಸಿದಂಥ ವ್ಯಕ್ತಿ, ಫ್ರೀಡಮ್ ಮೂವ್ಮೆಂಟ್ನೇ ಒಂದು ಡ್ರಾಮಾ ಅಂತ ಹೇಳಿದಂಥ ವ್ಯಕ್ತಿ. ಅವತ್ತು ಕ್ರಮ ಕೈಗೊಳ್ದಿರು ಇನ್ಯಾವ ಕ್ರಮ ಕೈಗೊಳ್ತಾರೆ? ದೇಶದ್ರೋಹದ ಕೇಸ್ ಅಲ್ವಾ? ಅವತ್ತು 2020ರಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿತ್ತು, ಅವತ್ತೇ ಕೇಸ್ ಹಾಕಬೇಕು. ಇವತ್ತು ಕೂಡ ನಾನು ಈ ಚಾನೆಲ್ ಆಗ್ರಹ ಮಾಡ್ತಾ ಇದ್ದೀನಿ, ಹಳೇದಾದ್ರೂ ಚಿಂತೆ ಎಲ್ಲ ಕೇಸ್ನ ಓಪನ್ ಮಾಡಬೇಕಾಗ್ತದೆ, ಆತನ ಮೇಲೆ ಸಡಿಷನ್ ಕೇಸ್ ಹಾಕಬೇಕಾಗ್ತದೆ. ಮಹಾತ್ಮ ಗಾಂಧಿಗೆ ಅವಮಾನ ಮಾಡಿದ ಮೇಲೆ ಇನ್ನೇನೇನು ಬಯಸಲಿಕ್ಕೆ ಸಾಧ್ಯ? ಮೆಂಟಲ್ ಸ್ಟೆಬಿಲಿಟಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಜೊತೆಲಿ ಆಸ್ಪತ್ರೆ ಬೇಡ ಅಂತ ಹೇಳ್ತಕ್ಕ ವಿಚಾರದಲ್ಲಿ, ದೇಶವನ್ನೇ ಹಿಂದೂ ಮುಸಲ್ಮಾನ ಹೊಡಿತಕ್ಕಂಥ ವಿಚಾರದಲ್ಲಿ ಯಾರಾದ್ರೂ ಮತದಾರ ಬಂದ್ರೆ ನೀವು ಮುಸಲ್ಮಾನರು ದಾಡಿ ಬಿಟ್ಕೊಂಡಿದ್ಯಾ, ಕ್ಯಾಪ್ ಹಾಕೊಂಡಿದ್ಯಾ, ನೀನು ಅವಶ್ಯಕತೆ ಇಲ್ಲ ನನಗೆ ಹೇಳ್ತಕ್ಕಂಥ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಕ್ಕಂಥ ವ್ಯಕ್ತಿನ ಏನಂತ ಮಾತಾಡಬೇಕು? ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ, ಆತನಿಗೆ ಮಗನೇ ಅಂತ ಮಾತಾಡ್ತಕ್ಕಂಥವ್ರು ಏನಂತ ಹೇಳಬೇಕು? ಈಸ್ ಮೆಂಟಲಿ ಇನ್ಸ್ಟೇಬಲ್ ಅಂತ ಹೇಳ್ತಾ ಇದ್ದೀನಿ. ಮೆಂಟಲ್ ಆಗಿರ್ತಕ್ಕಂಥವ್ರ ವ್ಯಕ್ತಿಗಳನ್ನ ನೀವು ಪಾರ್ಲಿಮೆಂಟ್ ಇಟ್ಕೊಂಡಿರ್ತೀರ ಅಂದ್ರೆ ಬಿಜೆಪಿ ಸ್ಟ್ಯಾಂಡ್ ಏನಾಗಿರುತ್ತೆ ಬರ್ತಾ ಇದೆ ಅಂತಂದ್ರೆ ಬದಲಾವಣೆ ಮಾಡ್ತೀನಿ ಅಂತ ಮಾತಾಡ್ತಾರೆ.
ಸಂವಿಧಾನವನ್ನ ಮಿಸ್ಯೂಸ್ ಮಾಡಿಕೊಂಡಷ್ಟು, ಸಂವಿಧಾನವನ್ನ ಕಾಂಗ್ರೆಸ್ ದುರುಪಯೋಗ ಮಾಡಿಕೊಂಡಷ್ಟು, ಕಾಂಗ್ರೆಸ್ ಸಂವಿಧಾನವನ್ನ ದುರುಪಯೋಗ ಮಾಡಿಕೊಂಡಷ್ಟು ಇನ್ಯಾವ ರಾಜಕೀಯ ಪಾರ್ಟಿ ಮಾಡಿಲ್ಲ. ಪ್ರತಿ ಸಂದರ್ಭದಲ್ಲೂ ಸಂವಿಧಾನದ ಹೆಸರಲ್ಲಿ ಅಂಬೇಡ್ಕರ್ ಹೆಸರಲ್ಲಿ ಈ ದೇಶವನ್ನು ದ್ರೋಹ ಮಾಡುವಂತ ಬಿಜೆಪಿಯವರ ಧ್ವನಿಯಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ನೀವು ಕಾಂಪಿಟಿಷನ್ ಇದ್ರಿ, ಅವ್ರ ದುರುಪಯೋಗ ಪಡಿಸ್ಕೊಂಡಿದ್ರೆ ನೀವು ಕೂಡ ಮಾಡಬೇಕು. ಕಾಂಗ್ರೆಸ್ ಜೊತೆ ನೀವು ಕಾಂಗ್ರೆಸ್ ಜೊತೆ ನೀವು ಕಾಂಪಿಟಿಷನ್ ಅಂದ್ರೆ ಯಾವ್ದು ದೊಡ್ಡದು, ಅಂದ್ರೆ ಯಾವ್ದು ದೊಡ್ಡದು, ಇದು ಯಾವ್ದು ದೊಡ್ಡದಲ್ಲ ಅಂದ್ರೆ ಮತ್ತೆ ಯಾವ್ದು ಸಂವಿಧಾನ. ಅವ್ರ ಜೊತೆ ಕಾಂಪಿಟಿಷನ್ ಮಾಡ್ತೀರಿ. ಸೆಕ್ಯುಲರ್ ಪದದಲ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಕ್ಯುಲರ್? ಏನು ಕಷ್ಟ ಇದೆ? ಸೆಕ್ಯುಲರ್ ವಿಚಾರ ಗೊತ್ತೇ ಇಲ್ವಾ ನಿಮಗೆ? ಸಂವಿಧಾನ ಅಂತ ಯಾಕೆ ಜಾತ್ಯತೀತ ಪದವನ್ನು ಅಂಬೇಡ್ಕರ್ ತಂದಿರೋದು ದೇಶವನ್ನು ಒಗ್ಗಟ್ಟಾಗಿರ್ಲಿಕ್ಕೆ, ನೀವು ಮಾಡ್ತಾ ಇರತಕ್ಕದ್ದು ದೇಶವನ್ನು ಹಿಂದೂ ಮುಸಲ್ಮಾನ ಮಾಡಿ ದೇಶವನ್ನು ಸೆಕ್ಯುಲರ್ ರಾಷ್ಟ್ರ ಮಾಡಕ್ ಹೊರಟಿದ್ದೀರಾ ನೀವು. ಕೋಮುವಾದಿಗಳು ಹೇಳ್ತಾ ಇದ್ದೀನಿ, ದೇಶದ್ರೋಹಿಗಳು, ಮಹಾತ್ಮ ಅಂದ್ರೆ ಅದೇ ಉದ್ದೇಶ. ಈಗ ಸಂತತಿಯವರು ಇವರು ಮಹಾತ್ಮ ಗಾಂಧಿ ಉದ್ದೇಶಗಳ ವಿರುದ್ಧ ಇರ್ತಕ್ಕಂಥವ್ರು, ಸಂವಿಧಾನ ಆಶಯಗಳ ವಿರುದ್ಧ ಇರ್ತಕ್ಕಂಥವ್ರು, ದೇಶದ್ರೋಹಿಗಳಿದ್ರೆ ಬಿಜೆಪಿ ಅದ ಉದ್ದೇಶ. ಸಂವಿಧಾನವನ್ನು ರಚನೆ ಮಾಡಿದಂತ ಸಂದರ್ಭದೊಳಗಡೆ ಯಾರ ಅವತ್ತಿನ ಮಹನೀಯರಿದ್ರು, ಯಾರೆಲ್ಲ ಪುಣ್ಯಾತ್ಮರಿದ್ರು, ಭಾರತದ ಎಲ್ಲ ದೃಷ್ಟಿಕೋನದ ಆಯಾಮದ ಮೇಲೆ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ಏಕಾಏಕಿ. ಅದೇ ಉದ್ದೇಶ ಹಂಗಾದ್ರೆ ಏನು? ಅನಂತಕುಮಾರ್ ಹೆಗಡೆ ಬದಲಾವಣೆ ಮಾಡಬೇಕು ಚಿಂತನೆ ಇವ್ರದ್ದು. ಸೆಕ್ಯುಲರ್ ಪದ ಇದ್ರೆ ನಿಮ್ಗೆ ಏನ್ ಕಷ್ಟ? ನನ್ಗೆ ಹೇಳ್ಬೇಕು, ನಿಮ್ಗೆ ಸೆಕ್ಯುಲರ್ ಪದಕ್ಕೆ ಯಾಕೆ ವಿರೋಧ? ನೀವು ಈ ದೇಶ ಸೆಕ್ಯುಲರ್ ಆಗಿ ಇರಬಾರ್ದಾ? ಈ ದೇಶ ಕೋಮುವಾದ ಇರ್ಬೇಕಾ? ಈ ದೇಶ ಹಿಂದೂ ಮುಸಲ್ಮಾನರು ಆಗ್ಬೇಕಾ? ನಾಚಿಕೆ ಆಗ್ತದೆ ನಿಮ್ನ ಮಾತಾಡ್ತಿರೋದು. ಸಂವಿಧಾನ ಒಪ್ಕೊಳ್ಳಿ, ಯಾವ ಕತೆ ರೀ ಇದು? ಹತ್ಯೆ ಸಂವಿಧಾನವನ್ನು ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂಥ ವ್ಯಕ್ತಿ. ನಾನೀಗ ಒಂದು ಉದಾಹರಣೆ ನಾನು ಒಪ್ಪದೇನೆ. ಯಾವತ್ತು ಆಕ್ಷನ್ ತೆಗೆದುಕೊಂಡ್ರೆ ಸಾಕ ಅಂತ, ಯಾವತ್ತು ಆಕ್ಷನ್ ತೆಗೆದುಕೊಂಡ್ರೆ ಸಾಕ. ಇವತ್ತು ಮಾಡೋದಕ್ಕೆ ಅದು ಈ ಹಿಂದೆ ಮಾತಾಡೋದಕ್ಕೆ ಇದುವರೆಗೆ ಆಕ್ಷನ್ ಆಗಿಲ್ಲ. ಇವರ ಕಮ್ಯುನಲ್ ನಿಮಿಷ ನಾಗರೇ, ನಿಮ್ಗೊಂದು ಮಾತು ಹೇಳ್ತೀನಿ. ಒಂದ್ ನಿಮಿಷ ದಯವಿಟ್ಟು ನೋಡಿ, ಒಪ್ಕೊಂಡಿದ್ದಾರೆ ಬಿಡಿ. ಇವತ್ತು ಇವರೊಂದು ಸುಮೋಟೋ ಕೇಸ್ ಹಾಕೊಂಡಿದ್ದಾರೆ, ಕಾಂಗ್ರೆಸ್ನವರು ಸುಮೋಟೋ ಕೇಸ್ ಹಾಕೊಂಡಿದ್ದಾರೆ. ಸೊ ಇಲ್ಲಿ ಏನಾಗ್ತವೆ, ಈ ದೇಶದ ಸಾರ್ವಭೌಮತೆ ವಿರುದ್ಧ ಮಾತಾಡಿದವ್ರ ವಿರುದ್ಧ ಎಲ್ಲೋ ಒಂದು ಕಡೆ ಒಂದು ಕೇಸ್ ಆಗದೆ ಹೋದಂಥ ಸಂದರ್ಭದಲ್ಲಿ ಇವು ಮುಂದುವರಿತಾನೆ ಹೋಗ್ತಾ ಇರ್ತವೆ. ಈಗ ಯಾರೇ ಬ್ಲೇಮ್ ಮಾಡ್ತಾ ಇದ್ರು ಅವ್ರನ್ನ ಇವ್ರು ಬ್ಲೇಮ್ ಮಾಡ್ತಾರೆ, ಇವ್ರನ್ನ ಅವ್ರನ್ನ ಬ್ಲೇಮ್ ಮಾಡ್ತಾ ಹೋಗ್ತಾರೆ. ಸೊ ದೇಶದ ಸಾರ್ವಭೌಮತೆ ಬಂದಂಥ ಸಂದರ್ಭದಲ್ಲಿ ಒಂದು ಡಿಸಿಷನ್ ತಗೋಬೇಕಾಗ್ತದೆ. ಆ ಡಿಸಿಷನ್ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಇವೆಲ್ಲ ಆಗಕ್ಕೆ ಸಾಧ್ಯತೆಗಳಿಲ್ಲ. ಈಗ ಇವ್ರು ಹೇಳ್ತಾರೆ ಜಾತ್ಯತೀತತೆ ಕ್ರಮ ರಾಜ್ಯಸಭಾ ಸದಸ್ಯರಾಗಿದ್ದಾರಲ್ಲ, ಅವ್ರಿಗೆ ಪಾಸ್ ಇವ್ರದೇ ಪಕ್ಷದ ರಾಜ್ಯಸಭಾ ಪಕ್ಷಗಳವರಿಗೆ ಇನ್ನೊಬ್ಬರ ತಪ್ಪುಗಳ ಕಂತೆಗಳಿದಾವೆ, ಆದ್ರೆ ತಮ್ಮ ಸರಿಯಾದ ಎಕ್ಸಾಂಪಲ್ಗಳು ಸಿಗೋದಿಲ್ಲ. ಒಂದ್ ನಿಮಿಷ ದಯವಿಟ್ಟು ಧನ್ಯವಾದ ತಮಗೆ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡೋದಕ್ಕೆ ಧನ್ಯವಾದ. ಇಲ್ಲಿ ನಮ್ಮನ್ನ ಆಳುವಂತವರಿಗೆ ಇನ್ನೊಬ್ಬರ ಬಗ್ಗೆ ಹೇಳೋದಕ್ಕೆ ಬೇಕಾದಂತ ಕಂತೆಗಳಷ್ಟು ಇರ್ತವೆ, ಆದ್ರೆ ತಮ್ಮ ತಪ್ಪುಗಳನ್ನ ಪರಾಮರ್ಶೆಗೆ ಒಳಪಡಿಸೋದಿಲ್ಲ. ತಮ್ಮ ತಪ್ಪುಗಳನ್ನ ಪರಾಮರ್ಶೆಗೆ ಒಳಪಡಿಸಿದ್ರೆ ಅನಂತಕುಮಾರ್ ಹೆಗಡೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಬಿಜೆಪಿ ಕೂಡ ಹಿಂದೆ ಮುಂದೆ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಇದು ಇವತ್ತಿನ ಅಖಾಡ. ನಾಳೆ ಇನ್ನೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಕಡೆಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.